ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಒಂದು ಹೇರ್ ಮಾಸ್ಕ್ನ ಹೇಳ್ಕೊಡ್ತೀನಿ. ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಹೇರ್ ಮಾಸ್ಕ್ನ ಹೇಳ್ಕೊಡ್ತೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತಂದರೆ, ಒಂದು ಅನ್ನ, ಹಾಗೆ ಕೋಕೋನಟ್ ಮಿಲ್ಕ್. ಇದನ್ನು ಮನೆಯಲ್ಲಿ ಸಿಗುವಂತಹ ಕಾಯಿನ ಬಳಸಿ ಕೂಡ ಮಾಡ್ಕೋಬೋದು, ಅಥವಾ ಅಂಗಡಿಯಲ್ಲಿ ರೆಡಿಮೇಡ್ ಆಗಿ ಸಿಗುವಂಥದ್ದಾದರೂ ಬಳಸ್ಕೋಬೋದು. ಯಾವುದಾದ್ರೂ ನಿಮ್ಮ ಇಷ್ಟ, ಯಾವುದಾದ್ರೂ ಬಳಸ್ಕೋಬೋದು. ಮನೆಯಲ್ಲಿ ಉಳಿದಿರೋಂಥ ಅನ್ನನ ಸಹ ಇದಕ್ಕೆ ಬಳಸ್ಕೋಬೋದು, ಅಥವಾ ಬಿಸಿ ಅನ್ನನಾದರೂ ಕೂಡ ತಗೋಬಹುದು. ಇಲ್ಲಿ ನಾನು ಉಳಿದಿರೋ ಅಂತಹ ಅನ್ನನೇ ಬಳಸ್ಕೊಳ್ತಾ ಇದ್ದೀನಿ. ಜೊತೆಲಿ ನೋಡ್ತಾ ಇದ್ದೀರಾ ನೀವೇ ಕೋಕೋನಟ್ ಮಿಲ್ಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಆಲ್ಮಂಡ್ ಆಯಿಲು, ಹಾಗೆ ಆಲಿವ್ ಆಯಿಲ್, ಹಾಗೆ ಆಲೋವೆರಾ ಜೆಲ್ನ ಕೂಡ ಬಳಸ್ತಾ ಇದ್ದೀನಿ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನೇನಿದೆ ಅದನ್ನು ಮಿಕ್ಸಿ ಮಾಡ್ಕೊಬೇಕು. ಆ ಅನ್ನ ಮತ್ತು ಕೋಕೋನಟ್ ಮಿಲ್ಕ್ನ ಎರಡು ಮಿಕ್ಸಿ ಮಾಡಿ ಇಟ್ಕೊಂಡು ಇದಕ್ಕೆ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ರೈಂಡ್ ಮಾಡಬೇಕಾದ್ರೆ ಅನ್ನ ಮತ್ತು ಕೋಕೋನಟ್ ಮಿಲ್ಕ್ನ ಏನು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ, ಅದರಲ್ಲಿರುವಂಥ ನೀರಿನ ಅಂಶನೇ ಸಾಕು. ಇದಿಷ್ಟು ಮಿಕ್ಸ್ ಮಾಡಾದಮೇಲೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಸಿಗುವಂಥ ಒಂದು ಒಳ್ಳೆ ಪೇಸ್ಟ್ ಥರ ಆಗುತ್ತೆ. ಆ ಒಂದು ಪೇಸ್ಟ್ನ ತಲೆಗೆ ನೀಟಾಗಿ ಪಾರ್ಟಿಷನ್ ಮಾಡ್ಕೊಂಡು ಹಚ್ಕೋಬೇಕು. ಇದು ಯೂಶಲಿ ಏನಕ್ಕೆ ಮಾಡ್ತಾ ಇರೋದು ಅಂತಂದರೆ, ಆಲ್ಮೋಸ್ಟ್ ಈಗ ಹೇರು ಎಲ್ಲರಿಗೂ ಕೂಡ ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ. ಇದು ಕಂಪ್ಲೀಟಾಗಿ ಕರ್ಲಿ ಹೇರ್ ಇರೋರ ಕೂದಲು ಸ್ಟ್ರೈಟ್ ಅಂತೂ ಆಗೋಲ್ಲ. ಈಗ ಸ್ವಲ್ಪ ಮಟ್ಟಿಗೆ ವೇವಿ ಇರುತ್ತಲ್ಲ, ಆ ಒಂದು ಕೂದಲಿಗೆ ಅಂದರೆ ಪರ್ಮನೆಂಟಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೋಬೋದು. ಅಂದರೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು, ಜೊತೆಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡದೆ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನಾವು ಏರ್ ಸ್ಟ್ರೈಟ್ನಿಂಗ್ನ ಇಲ್ಲಿ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ಲ ನನ್ನ ಕೂದಲು ಹೇಗಿದೆ ಅಂತ ಹೇಳಿ. ಅದಾದಮೇಲೆ ಆಫ್ಟರ್ ವಾಶ್ ಆದಮೇಲೆ ನೀವೇ ನೋಡಿ, ಖಂಡಿತ ನೀವೇ ಶಾಕ್ ಆಗ್ತೀರಾ. ಏರ್ ಸ್ಟ್ರೈಟ್ನಿಂಗ್, ಏರ್ ಸ್ಮೂತ್ನಿಂಗ್ ಕೂಡ ಮಾಡಿಸ್ಕೊಂಡಿರ್ತಾರೆ. ಅದು ಬೆಳೆದ ನಂತರ ಬೆಳೆದಿರೋಂಥ ಭಾಗನೇ ಒಂಥರ ಇರುತ್ತೆ. ಆಲ್ರೆಡಿ ಕೆಮಿಕಲ್ ಹೇರೇ ಒಂಥರ ಇರುತ್ತೆ. ಕೆಮಿಕಲ್ ಹೇರ್ ಬಂದು ತುಂಬ ಸ್ಟ್ರೈಟ್ ಇರುತ್ತೆ, ಬೆಳೆದಿರೋಂಥ ಭಾಗ ಒಂದು ನ್ಯಾಚುರಲ್ ಕೂದಲು ಥರ ಇರುತ್ತೆ. ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಫಸ್ಟು ಕೊಬ್ಬರಿ ಎಣ್ಣೆನ ಆದಷ್ಟು ಸ್ಕಾಲ್ಪ್ಗೆ ಹಚ್ಚಬೇಕು. ಸ್ಕಾಲ್ಪ್ಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಪೇಸ್ಟ್ ಏನಿದೆ ಇದು ನನ್ನ ಕೂದಲಿಗೆ ಸಾಕಾಗುತ್ತೆ. ಸೊ ಹಾಗಾಗಿ ಇಷ್ಟು ಮಾಡ್ಕೊಂಡಿದ್ದೀನಿ. ಎಷ್ಟು ಕೂದಲಿಗೆ ಬೇಕೋ ಅಷ್ಟು ನಾವು ಅನ್ನನ ಮತ್ತು ಕೋಕೋನಟ್ ಮಿಲ್ಕ್ನ ಆ್ಯಡ್ ಮಾಡ್ಕೋಬೇಕು. ಮಾಡ್ಕೊಂಡು ನೀಟಾಗಿ ಹಚ್ಕೋಬೇಕು. ಇದು ಕಂಪ್ಲೀಟ್ಲಿ ನ್ಯಾಚುರಲ್, ಮನೇಲಿ ಸಿಗುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ವೇವಿ ಆಗಿರುವಂತಹ ಕೂದಲನ್ನು ಸ್ಟ್ರೈಟ್ ಮಾಡ್ಕೊಳ್ಳೋವಂಥ ಒಂದು ವಿಧಾನ. ಸ್ವಲ್ಪ ಕೂದಲು ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಕೂದಲನ್ನ ತಗೊಂಡು ನೀಟಾಗಿ ಪಾರ್ಟಿಷನ್ ಮಾಡಿಕೊಂಡು ಲೈಕ್ ಹಾಗೆ ಸ್ಟ್ರೈಟಾಗೆ ಹಚ್ಕೋಬೇಕು. ಮತ್ತು ಕೂದಲನ್ನ ಹಚ್ಚಾದ್ಮೇಲೆ ಕೊಂಡೆ ಹಾಕೋದು ಮತ್ತು ಹಾಗೆಲ್ಲ ಮಾಡಬಾರ್ದು. ಈಗ ನಾವು ಹೇಗೆ ಹಚ್ಚಿರ್ತೀವೋ ಹಾಗೆ ಬಿಡಬೇಕು. ಸೊ ದಟ್ ಇದು ಹೇರ್ ಸ್ಟ್ರೈಟಿಂಗ್ ಮಾಡ್ತಿರೋದಲ್ಲ, ಸೊ ಹಾಗೆ ಇರಬೇಕು. 30ರಿಂದ 40 ನಿಮಿಷ, ಆಲ್ಮೋಸ್ಟ್ 30 to 40 ಮಿನಿಟ್ಸ್ ಹಾಗೆ ಬಿಡಿ. ನಿಮಗೆ ಟೈಮ್ ಇತ್ತು ಅಂತಂದರೆ 1 hour ಕೂಡ ಹಾಗೆ ಬಿಡ್ಬೋದು. ಮತ್ತು ಹಸಿ ಇದ್ದಾಗಲೇ ನೀಟಾಗಿ ವೈಪ್ ಮಾಡಿ ಈ ಒಂದು ಪೇಸ್ಟ್ನ. ಇಲ್ಲಾಂತಂದರೆ ಸ್ಕಿನ್ನು ಕೂಡ ಲೈಟಾಗಿ ಡ್ಯಾಮೇಜಸ್ ಆಗ್ಬೋದು, ಯಾಕಂದರೆ ಅದು ಒಣಗಾದ್ಮೇಲೆ ತುಂಬ ಇರ್ಚಿಂಗ್ ಆಗುತ್ತೆ. ಸೊ ಇದು ಯಾವುದೇ ಥರ ಹಾರ್ಮ್ಫುಲ್ ಇಲ್ಲ, ಬಿಕಾಸ್ ಎಲ್ಲ ಏಜ್ನವರು ಕೂಡ ಇದನ್ನು ಬಳಸಬಹುದು. ಇದರಲ್ಲಿ ಮನೆಯಲ್ಲಿ ಸಿಗುವಂತಹ ನ್ಯಾಚುರಲ್ ಪ್ರಾಡಕ್ಟ್ನ ಬಳಸಿ ನಾವು ಮಾಡೋದ್ರಿಂದ ಇದು ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಕೂಡ ಖಂಡಿತ ಆಗೋದಿಲ್ಲ. ಇದು ನ್ಯಾಚುರಲ್ ಆಗಿರೋದ್ರಿಂದ ನೀವು ಕೆಮಿಕಲ್ ಹೇರ್ ಥರ ಒಂದೇ ಸಲ ರಿಸಲ್ಟ್ ಸಿಗೋದಿಲ್ಲ. ನೀವು ತಿಂಗಳಲ್ಲಿ 2ರಿಂದ 3 ಸಲ ಮಾಡಬೇಕು. ಸೊ ನೀವು ಇದೇ ಥರದ್ದು ಒಂದು 2ರಿಂದ 3 ತಿಂಗಳು ಮಾಡಿದ್ರೆ ಖಂಡಿತ ನಿಮ್ಮ ಕೂದಲು ಸೇಮ್ ಹೇರ್ ಸ್ಟ್ರೈಟ್ನಿಂಗ್ ನೀವು ಮಾಡಿಸಿರ್ತೀರಲ್ವ,
ಕೆಮಿಕಲ್ ಹೇರ್ ಹೇಗೆ ಅಂದರೆ ಸ್ಟ್ರೈಟಾಗಿ ಆಗುತ್ತೋ ಸೇಮ್ ಅದೇ ಥರ ಆಗುತ್ತೆ. ಬಟ್ ಅಂದರೆ ಫಸ್ಟ್ನೇ ರಿಸಲ್ಟ್ಗೆ ಹೆಂಗಿರುತ್ತೆ ಅಂತ ಹೇಳಿ ಹೇರ್ ವಾಶ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಮೇಯ್ನ್ ನಾವು ನೀಟಾಗಿ ಅಪ್ಲೈ ಮಾಡಬೇಕು, ನೀಟಾಗಿ ಕೋಮ್ ಮಾಡಿಕೊಂಡು ಅಂದರೆ ಮೇಲಿಂದ ಕೆಳಗ್ವರೆಗೂ ನೀಟಾಗಿ ಅಪ್ಲೈ ಮಾಡಬೇಕು. ಹೆಂಗಂದ್ರೆ ನನಗೆ ಸಿಕ್ಕಿರೋ ಅಂಥ ಕೂದಲಿಗೆ ಅಥವಾ ಕೂದಲು ಸರಿಯಾಗಿ ವಾಶ್ ಮಾಡಿಲ್ದೇನೆ ಆ ಥರ ಕೂದಲಿಗೆಲ್ಲ ಹಾಕಬಾರ್ದು. ಸ್ವಲ್ಪ ಹೇರ್ ಕೂಡ ಫ್ರೆಶ್ ಆಗಿರಬೇಕು. ಇನ್ನು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೋ ಬದಲು ನಾವು ಮನೇಲೇ ಸಿಗುವಂಥ ಪದಾರ್ಥಗಳನ್ನು ಈ ರೀತಿ ಬಳಸ್ಕೊಂಡು ಮಾಡೋದ್ರಿಂದ ರಿಸಲ್ಟ್ ಸ್ವಲ್ಪ ಲೇಟಾಗಿ ಸಿಗ್ಬೋದು, ಬಟ್ ಯಾವುದೇ ಥರ ಹಾರ್ಮ್ಫುಲ್ ಇರೋದಿಲ್ಲ, ಸೈಡ್ ಎಫೆಕ್ಟ್ ಇರೋದಿಲ್ಲ. ಜೊತೆಯಲ್ಲಿ ಖರ್ಚು ಕಡಿಮೆ ಅಲ್ವಾ, ಸೊ ಹೆಲ್ತಿಗೂ ಒಳ್ಳೆಯದು. ನೋಡಿ ಒಂದ್ಸಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಒಂದ್ಸಲಿ ವರ್ಕ್ ಆದರೆ ನೀವೇ ನಿಮ್ಮ ಮನೇಲಿರೋರಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ನೀವೇ ಸಜೆಸ್ಟ್ ಮಾಡ್ತೀರಾ. ನೆಕ್ಸ್ಟು ಇದನ್ನು ಉಗುರು ಬೆಚ್ಚ ನೀರಲ್ಲಿ ವಾಶ್ ಮಾಡಬೇಕು. ತುಂಬ ಆದಷ್ಟು ಬಿಸಿ ಬಿಸಿ ನೀರು ಕೂಡ ಯೂಸ್ ಮಾಡಬಾರ್ದು. ನಾನಿಲ್ಲಿ ಮಾಮಾ ಅರ್ತ್ ಆನಿಯನ್ ಶಾಂಪೂ ಹಾಗೆ ಕಂಡೀಷ್ನರ್ ಬಳಸ್ತಾ ಇದ್ದೀನಿ. ಸೊ ಇದು 100% ನ್ಯಾಚುರಲ್ ಇರೋದ್ರಿಂದ ಈ ಶಾಂಪೂನ ಬಳಸ್ತಾ ಇದ್ದೀನಿ. ಆಫ್ಟರ್ ವಾಶ್ ಆದಮೇಲೆ ನನ್ನ ಹೇರ್ ನೋಡಿ ನೀವೇ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಹೇಗಿದೆ ಅಂತ ಹೇಳಿ, ಎಷ್ಟು ಸಾಫ್ಟಾಗಿ ಹಾಗೆ ಸ್ಟ್ರೈಟಾಗಿ ಸಿಲ್ಕಿ ಆಗಿದೆ ಅಂತ ಹೇಳಿ. ಇದು ಫಸ್ಟ್ ರಿಸಲ್ಟ್ಗೆ ಈ ರೀತಿ ಬರ್ತದೆ. ಇನ್ನು ತಿಂಗಳಲ್ಲಿ 2-3 ಸತಿ ಮಾಡಿದ್ರೆ ನೀವೇ ಊಹಿಸಿ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ, ಸೊ ಮುಂದಿನ ವ್ಲಾಗಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವಿತ್ರಾಸ್ ಕ್ರಿಯೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.